ಸಮಸ್ಯೆಗಳನ್ನ ಕೇಳಕ್ಕೆ ಮಂತ್ರಿ ಆಗಕ್ಕಿಂತ ಮುಂಚೆನೂ ನಿಮ್ಮ ಹತ್ರನಿಗೆ ಬರ್ತಿದ್ದೀವಿ, ಆದ್ಮ್ಯಾಗ ಬರ್ತಾ ಇದೀವಿ, ಮುಂದೆ ಕೂಡ ಬರ್ತಾನೆ ಇರ್ತೀವಿ. ಮಂತ್ರಿಯಾಗಿ ನಮ್ದು ಕೂಡ ಜವಾಬ್ದಾರಿ ಇದೆ. ಜೊತೆಗೆ MP ಆಗೋದ್ರಿಂದ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ. ಸಾರ್ವಜನಿಕ ಸ್ವಲ್ಪ ಸಮಸ್ಯೆಗಳನ್ನ ಕೆಲವು ಕೊಟ್ಟಿದ್ದಾರೆ, ಸ್ವಲ್ಪ ಪರಿಹಾರ ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸರಿ, ಪ್ರವಾಹ ಬಂದು ಸಾಕಷ್ಟು ಹಾನಿ ಆದ್ರೂ ಇನ್ನೂ ಹಣ ಬಂದಿಲ್ಲ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಕೃಷ್ಣಾ ನದಿ ಪ್ರವಾಹದಿಂದ ಸರ್ ಹಾನಿ? ಕರೆಕ್ಟ್, ಹಾನಿ ಅಂದ್ರೆ ಅದ್ರಾಗ ಬಹಳಷ್ಟು ಹಾನಿ ಅದ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಕಬ್ಬು ಬೆಳೆಗೆ ಅಂತ ಕೊಡೋಲ್ಲ, ಕಮರ್ಷಿಯಲ್ ಕ್ರಾಪ್ ಕೊಡೋಲ್ಲ. ಬೇರೆದಕ್ಕೆಲ್ಲ ಸರ್ವೆ ಮಾಡ್ತಿದ್ದಾರೆ. ಕೆಲವು ಸರ್ವೆ ಆಗಿದೆ, ಕೆಲವು ಸರ್ವೆ ಆಗಿಲ್ಲ. ಯಾಕಂದ್ರೆ ನೀರು ಇರೋದ್ರಿಂದ ಕೆಲವು ಸರ್ವೆ ಮಾಡಕ್ ಆಗ್ತಾ ಇಲ್ಲ. ಮತ್ತು ಮಳೆ ಕೂಡ ಈಗ ನಿಂತಿದೆ. ಕೆಲವು ಸರ್ವೆ ನೀವು ಹೇಳ್ದಂಗೆ ಕೆಲವು ಸರ್ವೆ ಆಗಿಲ್ಲ, ಸರ್ವೆ ಮಾಡ್ತಾ ಇದ್ವಿ. ಅಂದ್ರೆ ಸರ್ ಹಣ ಬರೋಲ್ವಾ ಯಾವ ರೀತಿ ಅಂತ? ಬರೋದಿಲ್ಲ, ಸರ್ವೆ ಆಗಿಲ್ಲ. ಸರ್ವೆ ಆಗಿದ್ರೆ ದುಡ್ಡು ಕೊಡೋಕ್ಕಾಗೋದಿಲ್ಲ. ಸರ್ವೆ ಆದ್ಮೇಲೆ ಕೊಟ್ಟು ಎಂಪೈವರ್ ಇದೆ, ಅದು ಕಾನೂನು ಹೋರಾಟ ಇದ್ದೇ ಇದಲ್ಲ. ಅದಿನ್ನು ಅವ್ರು ಏನು ಕೇಳಿದ್ದಾರೆ, ಏನು ಮಾಹಿತಿ ಇರೋದು ಅದು ಅವ್ರಿಗೆ ಗೊತ್ತು. ಸರ್ಕಾರ ಇದೆ, ಸರ್ಕಾರ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡಬೇಕು ಮುನಿರತ್ನ ಹೇಳ್ತಾರ. ಅವ ಮುನಿರತ್ನಾಗ ಏನು ಭಯ ಅಂತ ಹೇಳಿದ್ರೆ ಅವ್ರು ಏನೇನು ಮಾಡ್ಯಾರ ನೀವು ನೋಡಿಲ್ಲ. ಅದ ದೇಶ ರಾಜಕಾರಣ ಹೆಂಗಾಯ್ತದ? ಧ್ವನಿ ಪರೀಕ್ಷೆ ಆಗಿ ಬಂದ ನಂತರ ಫೈನಲ್ ಮಾಡಿ ಅದನ್ನ ಕೋರ್ಟ್ ನಿರ್ಧಾರ ಮಾಡಿಲ್ಲ. ಕೋರ್ಟ್ ಏನ್ ಮಾಡಬೇಕು ಅನ್ನೋದು ಅದು ಸ್ವತಂತ್ರ. ಅದು ಅವ್ರು ಮಾಡ್ತಾರೆ, ನಾವು ಮಾಡೋಣ. ಇವರು ಯಾರೋ ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಪೊಲೀಸ್ ಆಕ್ಟ್ ಮಾಡಿದ್ರು. ಮುಂದಿನ ನಿರ್ಧಾರ ಕೋರ್ಟ್ ಇದೆಲ್ಲ. ಈಗ ಭಾರದ್ವಾಜ್ ಅವರು ಇದ್ದಾಗ ಅವರು ರಾತ್ರಿ ಅವ್ರು ಏನೇ ಕ್ರಮ ಕೈಗೊಂಡ್ರು ಅವ್ರ ಕಾನೂನು ರೀತಿ ಕ್ರಮ ಕೈಗೊಳ್ತಾರೋ ಅಂತ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥವ್ರು. ಇಂದ ಈ ರಾಜ್ಯಪಾಲರ ಪ್ರಶ್ನೆ ಕೇಳಿದ್ರೆ ಬಿಜೆಪಿ ಮ್ಯಾಗ ಯಾಕೆ ಆರೋಪ ಮಾಡ್ತಾರೆ ಕೆಲವು ನಾಯಕರು. ಯಾವ್ದು ಬಿಜೆಪಿ? ಈಗ ರಾಜ್ಯಪಾಲರು ಏನು ಪ್ರಶ್ನೆ ಕೇಳಿದ್ರೆ ಬಿಜೆಪಿ ಕೈಗೊಂಡಿರಂತಾರು ಹಿಂದೆ ಭಾರದ್ವಾಜ್ ಅವರು ಅರ್ಥ ಮಾಡಿದೆ. ಅಲ್ಲ, ಏನೋ ಆರೋಪ ಮಾಡೋ ಅವ್ರು ಏನು ಕೇಳಿದ ಮಾಹಿತಿ ಕೊಡ್ಲೇಬೇಕು. ಸರ್ಕಾರ ಡ್ಯೂಟಿ ಏನು ಕೇಳ್ತಾರ ಕೊಟ್ಟೆ ಕೊಡ್ತಾರ. ಆರೋಪ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸ್ವಾಭಾವಿಕ. ಅವ್ರು ಕೇಳಿದ ಮಾಹಿತಿಯನ್ನು ಸರ್ಕಾರ ಕೊಟ್ಟೆ ಕೊಡ್ತಾರೆ.